ಯಾವುದೋ ಕೆಲಸಕ್ಕೆ ಬೆಂಗಳೂರಿಗೆ ಹೋಗಬೇಕಾಗಿದ್ದ ಹೇಮಾ ಅವರಿಗೆ ಕೊನೆಯ ಕ್ಷಣದಲ್ಲಿ ತಮ್ಮ ಟಿಕೆಟ್ ಕ್ಯಾನ್ಸಲ್ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಹೇಮಾ ಅವರು ಹಣವನ್ನ ಕಳೆದುಕೊಳ್ಳುವಂತಹ ಚಿಂತೆಯಲ್ಲಿದ್ದಾರೆ. ಈ ಬಗ್ಗೆ ಅವರು ಅಂಚಲ್ ಬಳಿ ಹೇಳಿಕೊಳ್ಳುತ್ತಾರೆ. ತಾನು 6,000 ರೂಪಾಯಿ ಕೊಟ್ಟು ರೀಫಂಡ್ ಆಗದೇ ಇರುವಂತಹ ಖರೀದಿಯ ಮಾಡಿರತಕ್ಕಂತ ಟಿಕೆಟ್ ಬಗ್ಗೆ ತಿಳಿಸ್ತಾರೆ. ಇಲ್ಲದಿದ್ದರೆ ಆ ಟಿಕೆಟ್ಗೆ 7,000 ರೂಪಾಯಿ ಆಗ್ತಾ ಇತ್ತು. ಒಂದು ವೇಳೆ ನೀವು ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ 1 ರೂಪಾಯಿನೂ ರೀಫಂಡ್ ಸಿಗಲ್ಲ ಅಂತ ಅಂಚಲ್ ಹೇಳ್ತಾರೆ. ಇದನ್ನ ಕೇಳಿ ಹೇಮಾ ಮತ್ತಷ್ಟು ಗೊಂದಲಕ್ಕೆ ಒಳಗಾದರು. ಅಲ್ಲದೆ ದುಡ್ಡನ್ನು ಕಳೆದುಕೊಳ್ತೀನಿ ಅಂತ ಬೇಸರಕ್ಕೀಡಾದರು. ವಿಮಾನ ರದ್ದತಿ, ಹೋಟೆಲ್ ಬುಕಿಂಗ್ ಕ್ಯಾನ್ಸಲೇಷನ್, ರೈಲ್ವೆ, ಚಲನಚಿತ್ರ ಟಿಕೆಟ್ ಅಥವಾ ಇನ್ಯಾವುದೇ ಆಗಿರಲಿ, ರದ್ದತಿಯ ನೀತಿಯ ಬಗ್ಗೆ ಓದುವ ಅಗತ್ಯವಿಲ್ಲ ಅಂತ ತುಂಬಾ ಜನ ಭಾವಿಸಿಬಿಟ್ಟಿರ್ತಾರೆ. ಅಲ್ಲದೆ ಆತುರದಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟಿಕೆಟ್ ಪಡಿತಾರೆ. ಆದರೆ ಒಂದು ವೇಳೆ ಟಿಕೆಟ್ ಕ್ಯಾನ್ಸಲ್ ಮಾಡಿದರೆ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಎಷ್ಟು ರೀಫಂಡ್ ಸಿಗುತ್ತೆ, ಅದಕ್ಕಾಗಿ ಯಾವುದೇ ವೆಬ್ಸೈಟ್ನಿಂದ ಟಿಕೆಟ್ ಬುಕ್ ಮಾಡುವ ಮುನ್ನ ನೀತಿ ನಿಯಮಗಳನ್ನು ಓದಿಕೊಳ್ಳೋದು ಮುಖ್ಯ ಆಗಿದೆ. ಅಲ್ಲದೆ ಬೇರೆ ಬೇರೆ ರೀತಿಯ ಸೈಟ್ಗಳಲ್ಲಿ ಬೇರೆ ಬೇರೆ ರೀತಿಯ ನೀತಿ ನಿಯಮಗಳು ಇರುತ್ತೆ. ಟಿಕೆಟ್ ರದ್ದತಿಯ ಸಂದರ್ಭದಲ್ಲಿ ನೀವು ಮರುಪಾವತಿಯನ್ನು ಹೇಗೆ ಪಡಿಬಹುದು, ನಿಮ್ಮ ಹಕ್ಕುಗಳು ಏನು, ಈ ಬಗ್ಗೆ ನಾವು ಗಮನ ಹರಿಸೋದೇ ಇಲ್ಲ. ಆದರೆ ಇದೆಲ್ಲವನ್ನ ತಿಳಿದುಕೊಳ್ಳೋದು ತುಂಬಾನೇ ಕಡ್ಡಾಯ ಆಗಿದೆ. ಹೇಮಾ ಅವರ ಪ್ರಕರಣದಿಂದ ರದ್ದತಿಯ ಸಂದರ್ಭದಲ್ಲಿ ಒಬ್ಬರು ಎಷ್ಟು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗಬಹುದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಈಗ ಅಂತಹ ಸಂದರ್ಭಗಳನ್ನು ನೀವು ಹೇಗೆ ತಪ್ಪಿಸಬಹುದು, ಯಾವುದಾದ್ರೂ ಪರಿಹಾರ ಇದೆಯಾ? ಯಾಕೆಂದರೆ ಟಿಕೆಟ್ ಅಥವಾ ಬುಕಿಂಗ್ ರದ್ದುಗೊಳಿಸಿದರೆ ನಿಮಗೆ ಲಾಸ್ ಆಗುತ್ತೆ ಅನ್ನೋದು ನಿಜ ಅಲ್ಲ. ವಾಸ್ತವವಾಗಿ ನಿಮ್ಮ ಹಣವನ್ನು ನೀವು ರಕ್ಷಿಸಿಕೊಳ್ಳಬಹುದು. ಮೂವಿ ಟಿಕೆಟ್, ಹೋಟೆಲ್ ಬುಕಿಂಗ್ ಅಥವಾ ಫ್ಲೈಟ್ ಟಿಕೆಟ್ಗಳಾಗಿರಲಿ, ಪ್ರತಿ ಬುಕಿಂಗ್ ಸೈಟ್ ಕೂಡ ನಿಮ್ಮನ್ನು ರದ್ದತಿಯಿಂದ ಉಳಿಸುವ ನಿಬಂಧನೆಗಳನ್ನು ಹೊಂದಿದೆ. ಆದರೆ ಇದಕ್ಕಾಗಿ ನೀವು ಸ್ವಲ್ಪ ಹೆಚ್ಚುವರಿ ಪಾವತಿಸಬೇಕಾಗಬಹುದು. ಹಾಗಾದರೆ ಏನಿದು ಪ್ರಾಸೆಸ್? ಇದಕ್ಕಾಗಿ ಏನೆಲ್ಲ ಮಾಡಬೇಕಾಗುತ್ತೆ? ಇದೆಲ್ಲದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ, ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಟ್ರಾವೆಲ್ ಸೈಟ್ಗಳ ಮೂಲಕ ಟಿಕೆಟ್ಗಳನ್ನು ಬುಕ್ ಮಾಡೋದು ಲಾಭದಾಯಕವಾಗಿದೆ. ನೀವು ಆನ್ಲೈನ್ ಟ್ರಾವೆಲ್ ಸೈಟ್ನಿಂದ ಟಿಕೆಟ್ಗಳನ್ನು ಬುಕ್ ಮಾಡಿದಾಗ ನೀವು ಶೂನ್ಯ ರದ್ದತಿ ಆಯ್ಕೆಯನ್ನು ಆರಿಸಿಕೊಳ್ಬೇಕು. ಇದಕ್ಕಾಗಿ ನೀವು ಕನಿಷ್ಠ 500ರಿಂದ 600 ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತೆ. ಅಂದರೆ ಒಂದು ವೇಳೆ ನೀವು ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಆಗ ನೀವು 100% ಮರುಪಾವತಿಯನ್ನು ಪಡಿತೀರಿ. ಅದೇ ರೀತಿ ನೀವು ಹೋಟೆಲನ್ನು ಬುಕ್ ಮಾಡುವಾಗ ನೀವು ಟ್ರಿಪ್ ಸುರಕ್ಷಿತ ವಿಮೆಯ ಆಯ್ಕೆಯನ್ನು ಸೇರಿಸಬೇಕು. ಇದಕ್ಕಾಗಿ ನಿಮಗೆ 50ರಿಂದ 100 ರೂಪಾಯಿ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗುತ್ತೆ. ಈಗ ನೀವು ಅನಾರೋಗ್ಯಕ್ಕೆ ಒಳಗಾದರೆ ಅಥವಾ ಇತರ ಯಾವುದೇ ತುರ್ತು ಪರಿಸ್ಥಿತಿಯ ಕಾರಣದಿಂದ ನೀವು ಬುಕಿಂಗನ್ನು ರದ್ದುಗೊಳಿಸಿದರೆ ನಿಮ್ಮ ನಷ್ಟವನ್ನು ನಿಮಗೆ ಸರಿದೂಗಿಸಲಾಗುತ್ತೆ. ಇನ್ನು ಬಸ್ ಮತ್ತು ರೈಲ್ ಟಿಕೆಟ್ಗಳನ್ನು ಪ್ರಯಾಣಕ್ಕೂ ಮೊದಲೇ ಕ್ಯಾನ್ಸಲ್ ಮಾಡಿದರೆ ನೀವು ಹೆಚ್ಚಿನ ರೀಫಂಡ್ ಪಡಿತೀರಿ. ರೈಲ್ವೆ ಟಿಕೆಟನ್ನು ಪ್ರಯಾಣಕ್ಕೆ 48 ಗಂಟೆಗಳ ಮೊದಲು ರದ್ದುಗೊಳಿಸಿದರೆ ನಾಮಿನಲ್ ಕ್ಯಾನ್ಸಲೇಷನ್ ಶುಲ್ಕವನ್ನು ಕೊಡಬೇಕಾಗುತ್ತೆ. ಇದರರ್ಥ ನೀವು ಟಿಕೆಟ್ ಮೊತ್ತವನ್ನು ಸಂಪೂರ್ಣ ಮರಳಿ ಪಡಿತೀರಿ. ಇನ್ನು 12 ಗಂಟೆಗಳ ಒಳಗೆ ರದ್ದುಗೊಳಿಸಿದರೆ ಶೇಕಡ 75% ಮರುಪಾವತಿ ಆಗುತ್ತೆ. 12 ಗಂಟೆಗಳಿಗಿಂತ ಕಡಿಮೆ ಮತ್ತು 4 ಗಂಟೆಗಳ ಮೊದಲು ರದ್ದುಗೊಳಿಸಿದರೆ ನಿಮಗೆ ಕೇವಲ ಶೇಕಡ 50% ಮರುಪಾವತಿ ಸಿಗುತ್ತೆ. ಇನ್ನು ಪ್ರಯಾಣದ ದಿನ ನೀವೇನಾದರೂ ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಆಗ ನಿಮಗೆ ರೀಫಂಡ್ ಸಿಗೋದಿಲ್ಲ. ನಿಮ್ಮ ಟಿಕೆಟ್ ಅಥವಾ ಬುಕಿಂಗ್ ಅನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಇನ್ನು ಇದರ ವಿರುದ್ಧವಾದ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಮಾತನಾಡೋದಾದ್ರೆ, ಒಂದು ವೇಳೆ ಬಸ್ ಅಥವಾ ಟ್ರೈನ್ ಅನ್ನ ಆಪರೇಟರ್ಗಳು ಕ್ಯಾನ್ಸಲ್ ಮಾಡಿದ್ರೆ ಆಗ ನೀವು ಸಂಪೂರ್ಣ ಮರುಪಾವತಿಗೆ ಅರ್ಹರಾಗಿರ್ತೀರಿ. ಅಲ್ಲದೆ ಹೆಚ್ಚುವರಿ ಪರಿಹಾರವನ್ನು ಕೂಡ ಪಡಿತೀರಿ. ವಿಮಾನಯಾನ ಸಚಿವಾಲಯದ ಏರ್ ಪ್ಯಾಸೆಂಜರ್ ಚಾರ್ಟರ್ ಪ್ರಕಾರ ಒಂದು ವೇಳೆ ವಿಮಾನ ರದ್ದಾದರೆ ಅಂತಹ ಸಂದರ್ಭಗಳಲ್ಲಿ ಪ್ರಯಾಣಿಕರು ಪರ್ಯಾಯ ವಿಮಾನ ಅಥವಾ ಟಿಕೆಟ್ ಮರುಪಾವತಿ ಅಥವಾ ಪರಿಹಾರಕ್ಕಾಗಿ ವಿನಂತಿಯನ್ನು ಸಲ್ಲಿಸಬಹುದು. ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಪರ್ಯಾಯ ವಿಮಾನ ಅಥವಾ ಪೂರ್ಣ ಮರುಪಾವತಿಯನ್ನು ಆರಂಭಿಕ ನಿರ್ಗಮನ ಸಮಯದ 2 ಗಂಟೆಗಳ ಒಳಗೆ ಒದಗಿಸಬೇಕು. ಅದೇ ರೀತಿ ಬಸ್ ರದ್ದುಗೊಂಡ್ರೆ ಮತ್ತು ನೀವು ಸಮಯಕ್ಕೆ ಮರುಪಾವತಿಯನ್ನು ಸ್ವೀಕರಿಸದಿದ್ದರೆ ಮತ್ತು ಬಸ್ ನಿರ್ವಾಹಕರು ಮರುಪಾವತಿ ಪ್ರಕ್ರಿಯೆಯನ್ನು ವಿಳಂಬಗೊಳಿಸಿದರೆ ನೀವು ಗ್ರಾಹಕರ ವೇದಿಕೆಗೆ ದೂರನ್ನು ಕೂಡ ಸಲ್ಲಿಸಬಹುದು. ನೀವು ಮರುಪಾವತಿಯನ್ನು ಪಡೆಯೋದು ಮಾತ್ರವಲ್ಲ, ನೀವು ಪರಿಹಾರವನ್ನು ಕೂಡ ಪಡಿತೀರಿ. ರದ್ದತಿಯ ಸಂದರ್ಭದಲ್ಲಿ ನೀವು ನಷ್ಟವನ್ನು ತಪ್ಪಿಸುವ ಇನ್ನೊಂದು ಮಾರ್ಗವೆಂದರೆ ಅದು ಪ್ರಯಾಣ ವಿಮೆ. ಪ್ರಯಾಣ ವಿಮೆಯನ್ನು ಮಾಡಿಸುವುದು ಉತ್ತಮ ಅಂತ ತಜ್ಞರು ಸಲಹೆ ಕೊಡ್ತಾರೆ. ಇದು ವಿಮಾನ ರದ್ದತಿ, ಬಸ್ ರದ್ದತಿ ಅಥವಾ ಇನ್ಯಾವುದೇ ಅಪಘಾತವಾಗಿರಲಿ, ವಿಮೆಯು ಈ ಎಲ್ಲ ರದ್ದತಿಗಳನ್ನು ಒಳಗೊಂಡಿದೆ. ಈ ರೀತಿಯಲ್ಲಿ ನೀವು ಪರಿಹಾರವನ್ನು ಪಡಿತೀರಿ ಮತ್ತು ನೀವು ಹಣವನ್ನು ಕಳೆದುಕೊಳ್ಳುವ ಬಗ್ಗೆ ಚಿಂತಿಸದೆ ನಿಮ್ಮ ಪ್ರಯಾಣವನ್ನು ಪ್ಲಾನ್ ಮಾಡಬಹುದು. The customer has a domestic travel insurance when they are traveling. It is important that they know what are the coverages that they are getting in their plan or their product, because there are two components that are critical. A, how much is the amount or the coverage, and B, what is the deductible in that particular feature. ಆದ್ದರಿಂದ ರದ್ದುಗೊಳಿಸುವ ಗೋಜಿನಲ್ಲಿ ನಿಮ್ಮ ಸಂಪೂರ್ಣ ಟಿಕೆಟ್ನ ಮೊತ್ತವನ್ನು ಕಳೆದುಕೊಳ್ಳಬೇಡಿ.
ನಾವು ಕೊಟ್ಟ ಕೆಲವೊಂದು ಸಲಹೆಗಳನ್ನು ನೀವು ಪ್ರಯತ್ನ ಮಾಡಿ. ಮೊದಲನೇದಾಗಿ, ನೀವು ಪೂರ್ಣ ಮರುಪಾವತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗದಿದ್ದರೆ ನೀವು ಭಾಗಶಃ ಮರುಪಾವತಿಗೆ ಅರ್ಹರಾಗಿದ್ದೀರಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳಿ. ರದ್ದತಿಯ ನಿಯಮಗಳು ಮತ್ತು ಷರತ್ತುಗಳನ್ನು ಗಮನ ಇಟ್ಟು ಓದಿಕೊಳ್ಳಿ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ಸುಖ ಸುಮ್ಮನೆ ನಷ್ಟ ಆಗುವುದನ್ನು ತಪ್ಪಿಸಿ. ನಿಮ್ಮ ಹಕ್ಕುಗಳನ್ನು ನೀವು ತಿಳಿದುಕೊಳ್ಳಿ, ಜಾಗರೂಕರಾಗಿರಿ ಮತ್ತು ಹಣವನ್ನು ಕಳೆದುಕೊಳ್ಳಬೇಡಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.